ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಈ ವಿಡಿಯೋದಿಂದ ನಾವು ಸೆಕೆಂಡ್ PUC ಸಿಲೆಬಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಯಾವುದು, ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸಿಂದ ಸ್ಟಾರ್ಟ್ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸಿ, ವಾಟ್ ಈಸ್ ದಿಸ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್? ವೆನ್ ವಿ ಸೇ ಇಟ್ ಈಸ್ ಆರ್ಗ್ಯಾನಿಸಮ್, ಸೊ ಡೆಫಿನೆಟ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಅಂದರೆ ನಾವು ಜೀವವಿರುವಂತಹ ವಸ್ತುವಿನ ಬಗ್ಗೆ ಹೇಳ್ತಾ ಇರೋದು. ಫಸ್ಟ್ PUನಲ್ಲಿ ಫಸ್ಟ್ ಚಾಪ್ಟರ್ ದ ಲಿವಿಂಗ್ ವರ್ಡ್ ಇತ್ತಲ್ಲ, ಅಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಜೀವವಿರುವಂತಹ ವಸ್ತುವಿನ ಗುಣಲಕ್ಷಣಗಳನ್ನು ಸ್ಟಡಿ ಮಾಡಬೇಕಾದ್ರೆ ವಿ ಹ್ಯಾವ್ ಸ್ಟಡಿಡ್ ಗ್ರೋತ್, ದೆನ್ ಮೆಟಬಾಲಿಸಮ್, ದಟ್ ಈಸ್ ಚಯಾಪಚಯ ಕ್ರಿಯೆ, ಕಾನ್ಷಿಯಸ್ನೆಸ್. ಸೊ ಕೆಲವೊಂದು ಪ್ರಾಪರ್ಟೀಸನ್ನು ಸ್ಟಡಿ ಮಾಡಬೇಕಾದ್ರೆ ವಿ ಹ್ಯಾವ್ ಕವರ್ಡ್ ಅಬೌಟ್ ದಿಸ್ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ ಅನ್ನುವಂಥದ್ದು ಜೀವವಿರುವಂತಹ ಒಂದು ವಸ್ತುವಿನ ಗುಣಲಕ್ಷಣ ಅಂತ ನಾವು ಹೇಳಿದ್ವಿ, ಹೌದಾ? ಸೊ ಯಾವಾಗ ನಾವು ಒಂದು ಜೀವವಿರುವ ವಸ್ತು ಅಂತ ಹೇಳ್ತಿದ್ದೀವಲ್ಲ, ಸೊ ಫಸ್ಟು ಅಲ್ಲಿ ಆ ಜೀವಿ ಅನ್ನುವಂಥದ್ದು ಹುಟ್ಕೋಬೇಕು, ಹೌದಾ? ಫಸ್ಟು ಅದು ಸ್ಟಾರ್ಟ್ ಮಾಡಬೇಕು ತನ್ನ ಜೀವನವನ್ನು. ಸೊ ಒಂದು ಸತಿ ಅದರದ್ದು ಬರ್ತ್ ಆಯಿತು ಅಂತಂದರೆ ದೆನ್ ಇಟ್ ವಿಲ್ ಸ್ಟಾರ್ಟ್ ಲಿವಿಂಗ್. ಓಕೆ, ಸೊ ಅದು ಎಷ್ಟೊಂದು ದಿನಗಳಿರ್ಬೋದು, ಅಥವಾ ಕೆಲವೊಂದು ಜೀವಿಗಳು ಜಸ್ಟ್ ಒಂದು 20 ಮಿನಿಟ್ಸ್ವರೆಗೂ ಕೂಡ ಜೀವಿಸ್ತವೆ. ಸೊ ಮಿನಿಟ್ಸಲ್ಲಿರ್ಬೋದು, ಡೇಸಲ್ಲಿ, ವೀಕ್ಸ್ನಲ್ಲಿ, ಅಥವಾ ತಿಂಗಳು, ಅಥವಾ ಇಯರ್ಸು. ಸೊ ವಾಟ್ ಎವರ್, ಅದು ಸ್ಪೀಸೀಸ್ ಸ್ಪೆಸಿಫಿಕ್. ಸೊ ಆ ಜೀವಿದು ಎಷ್ಟು ಒಂದು ಜೀವಾವಧಿ ಅಂತ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಒನ್ ಆರ್ ದ ಅದರ್ ಡೇ ದಿಸ್ ಆರ್ಗ್ಯಾನಿಸಮ್ ಇಟ್ ಹ್ಯಾಸ್ ಟು ಡೈ. ಸೊ ಒಂದು ಕಡೆ ಏನಿದೆ, ಇಲ್ಲಿ ಬರ್ತ್ ಇದೆ, ಓಕೆ, ಇನ್ನೊಂದು ಕಡೆ ಏನಿದೆ, ಇಲ್ಲಿ ಡೆತ್ ಇದೆ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಾವು ಯಾವಾಗ ಹೇಳ್ತೀವಲ್ಲ, ಆ ಆರ್ಗ್ಯಾನಿಸಮ್ಗೆ ಕಂಪಲ್ಸರಿಯಾಗಿ ಒಂದು ಬರ್ತ್ ಇರಬೇಕು ಮತ್ತು ಒಂದು ಡೆತ್ ಇರಬೇಕು. ಅಟ್ ದ ಸೇಮ್ ಟೈಮ್ ಈ ಬರ್ತ್ ಮತ್ತು ಡೆತ್ ಮಧ್ಯೆ ಇವಕ್ಕೆ ಒಂದು ಜೀವನ ಅವಧಿ ಅಂತ ಹೇಳ್ತೀವಲ್ಲ, ಇದನ್ನು ನಾವು ಸ್ಪೆಸಿಫಿಕ್ ಆಗಿ ಲೈಫ್ ಸ್ಪ್ಯಾನ್ ಅಂತಲೂ ಹೇಳ್ತೀವಿ, ಹೌದಾ? ಲೈಫ್ ಸ್ಪ್ಯಾನ್. ವಾಟ್ ಈಸ್ ದಿಸ್ ಲೈಫ್ ಸ್ಪ್ಯಾನ್? ದ ಟೈಮ್ ಆರ್ ದ ಪೀರಿಯಡ್ ಬಿಟ್ವೀನ್ ದ ಬರ್ತ್ ಆ್ಯಂಡ್ ಡೆತ್ ಆಫ್ ಎನ್ ಆರ್ಗ್ಯಾನಿಸಮ್. ಇದು ಜೀವಿಯ ಮೇಲೆ ಅವಲಂಬನೆ ಆಗಿರುತ್ತೆ. ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಇರುತ್ತೆ. ಕೆಲವೊಂದು 15 ದಿವಸ, ಕೆಲವೊಂದಿನ ತಿಂಗಳ, ಕೆಲವೊಂದು ಜೀವಿಗಳು ವರ್ಷದವರೆಗೂ ಬದುಕ್ತವೆ. ಸೊ ಲೈಫ್ ಸ್ಪ್ಯಾನ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ದ ಟೈಮ್ ಬಿಟ್ವೀನ್ ದ ಬರ್ತ್ ಆ್ಯಂಡ್ ಡೆತ್ ಆಫ್ ಎನ್ ಆರ್ಗ್ಯಾನಿಸಮ್, ಹೌದಾ? ಸೊ now this each and every organism it can live only for a certain period of time. ಇದಂತೂ ಖಂಡಿತನ. ಸೊ ಒಂದು ಜೀವಿ ಇದೆ ಅಂತಂದರೆ ಆ ಜೀವಿ ಇದು ಒಂದ್ಸತಿ ಜೀವನ ಸ್ಟಾರ್ಟ್ ಆಯಿತು ಅಂತಂದರೆ ಇಟ್ ಕ್ಯಾನ್ ಲಿವ್ ಓನ್ಲಿ ಫಾರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಓಕೆ, all living organisms have a lifespan, and after completing it the organism has to die. After completing this the organism has to die, correct? So this time we call it as a lifespan, the period of birth from ನ್ಯಾಚುರಲ್ ಡೆತ್ ಆಫ್ ಆ್ಯನ್ ಆರ್ಗ್ಯಾನಿಸಮ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಿದು? ನ್ಯಾಚುರಲ್ ಡೆತ್ ಆಫ್ ಆ್ಯನ್ ಆರ್ಗ್ಯಾನಿಸಮ್. ಸೊ ನಾವು ಯಾವಾಗ ಇಲ್ಲಿ ಬರ್ತ್ ಆಗ್ತಾ ಇದೆ ಮತ್ತು ಇಲ್ಲಿ ಡೆತ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀವಲ್ಲ, ವಾಟ್ ಈಸ್ ದಿಸ್ ಡೆತ್? ಇಟ್ ಈಸ್ ನಥಿಂಗ್ ಬಟ್ ದ ನ್ಯಾಚುರಲ್ ಡೆತ್. ಇವಾಗ ಕೊರೋನಾ ಆಗಿ ಎಷ್ಟೊಂದು ಜನ ಸಾಯ್ತಾ ಇದ್ದಾರಲ್ಲ, ಇಟ್ ಈಸ್ ನಾಟ್ ಅ ನ್ಯಾಚುರಲ್ ಡೆತ್. ಅಥವಾ ಯಾವುದೋ ಒಂದು ಗಿಡ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ನೀವು ಆ ಗಿಡವನ್ನು ಕಿತ್ತಿದ್ರೆ ಅದರದ್ದು ಲೈಫ್ ಸ್ಪ್ಯಾನ್ ನಾವು ಇಂಟೆನ್ಷನಲಿ ಅದನ್ನು ಸ್ಟಾಪ್ ಮಾಡ್ದಂಗೆ. ಬಟ್ ಲೈಫ್ ಸ್ಪ್ಯಾನನ್ನು ನಾವು ಹೆಂಗೆ ಅಳಿಬೋದು? ಲೈಫ್ ಸ್ಪ್ಯಾನ್ ಅಂತಂದರೆ ಆ ಜೀವಿ ನ್ಯಾಚುರಲ್ ಆಗಿ ಅದರದ್ದು ಡೆತ್ ಆಗಬೇಕು. ದೆನ್ ಓನ್ಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಲೈಫ್ ಸ್ಪ್ಯಾನ್ ಆಫ್ ಆ್ಯನ್ ಆರ್ಗ್ಯಾನಿಸಮ್. ನೋ ಇಂಡಿವಿಜುವಲ್ ಈಸ್ ಇಮ್ಮಾರ್ಟಲ್ ಅಂತಂದರೆ ಯಾವತ್ತೂ ಬದುಕಿನೇ ಇರುವಂತಹ ಯಾವುದೇ ಒಂದು ಜೀವಿನೂ ಇಲ್ಲ. ಅದು ಒಂದು ಜೀವಿ ಹುಟ್ಕೋತು ಅಂತಂದರೆ ಅದು ಕಂಪಲ್ಸರಿಯಾಗಿ ಅದು ಸಾಯಲೇಬೇಕು. ಎಕ್ಸೆಪ್ಷನ್ ಈಸ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. ಅಂದರೆ ಸಿಂಗಲ್ ಸೆಲ್ ಜೀವಿಗಳಿಗೆ ಸಾವು ಅನ್ನೋದೇ ಇಲ್ವಾ ಅಂತ ಕ್ವಶನ್ ಮಾರ್ಕು. ಸೊ ಜಸ್ಟ್ ಇಮ್ಯಾಜಿನ್, ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ತಗೋತೀವಿ ನಾವು? ಅಮೀಬಾ. ಸೊ ಒಂದು ಸತಿ ಇವಾಗ ಹೊಸದಾಗಿ ಅಮೀಬಾ ಹುಟ್ಕೋತು ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಗ್ರೋತ್. ಓಕೆ, ಅದು ಬೆಳೀತಾ ಹೋಗುತ್ತೆ. ನಾವು ಬೆಳೀತಾ ಬೆಳೀತಾ ಇಟ್ ವಿಲ್ ಸ್ಟಾರ್ಟ್ ಡಿವೈಡಿಂಗ್ ಇಟ್ಸ್ ಓನ್ ಸೆಲ್. ಅಂದರೆ ತನ್ನದೇ ಬಾಡಿಯನ್ನು ಅದು ಡಿವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ವಾಟ್ ಇಟ್ ಫಾರ್ಮ್ಸ್ ನ್ಯೂ ಡಾಟರ್ ಸೆಲ್ಸ್. ಅಂದರೆ ನ್ಯೂ ಸ್ಮಾಲ್ ಅಮೀಬೆಯನ್ನು ಅದು ಅದಕ್ಕೆ ಜೀವ ಕೊಡುತ್ತೆ. ಸೊ ಇದು ಪೇರೆಂಟ್ ಸೆಲ್ಲು, ಇದು ಡಾಟರ್ ಸೆಲ್ಲು. ಸೊ ಇದೇ ನಾವಿಲ್ಲಿ ಒಂದು ಸ್ಟ್ರಕ್ಚರ್ ಡ್ರಾ ಮಾಡಿದ್ದೀವಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ಸೆಲ್ ಡಿವಿಷನ್. ಓಕೆ, ಸೆಲ್ ಡಿವಿಷನ್ ಅನ್ನುವಂಥದ್ದು ಏನು?
ಜೀವವಿರುವಂತಹ ವಸ್ತುವಿನ ಅದು ಒಂದು ಗುಣಲಕ್ಷಣ ಆಯಿತು. ಸೊ ಇದಕ್ಕೆ ಜೀವ ಇದೆ ಅಂತ ಇದು ಡಿವಿಷನ್ ಆಯಿತು. ಬಟ್ ಅಲ್ಟಿಮೇಟ್ಲಿ ಇಲ್ಲಿ ಏನಾಗ್ಬಿಡ್ತು, ನ್ಯೂ ಆರ್ಗ್ಯಾನಿಸಮ್ಸ್ ಫಾರ್ಮ್ ಆಗ್ತಾ ಇದ್ದಾವೆ ಇಲ್ಲಿ. ಸೊ ನ್ಯೂ ಆರ್ಗ್ಯಾನಿಸಮ್ ಫಾರ್ಮ್ ಆಯಿತು ಅಂತಂದರೆ ಇದನ್ನು ನಾವು ರೀಪ್ರೊಡಕ್ಷನ್ ಅಂತಲೂ ಕರಿತೀವಿ, ಹೌದಾ. ಸೊ ಇನ್ ಕೇಸ್ ಆಫ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್, ಎಸ್ಪೆಷಲಿ ಅಮೀಬಾ ಅಥವಾ ಎನಿ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್, ಸೆಲ್ ಗ್ರೋತ್ ಆಗ್ತಾ ಆಗ್ತಾ ಅದು ಡಿವಿಷನ್ ಆಗುತ್ತೆ. ಸೊ ಬಟ್ ದಿಸ್ ಸೆಲ್ ಡಿವಿಷನ್ ಇಟ್ ಸೆಲ್ಫ್ ಇಸ್ ಅ ರೀಪ್ರೊಡಕ್ಷನ್. ಸೊ ಇಲ್ಲಿ ನೀವು ರೀಪ್ರೊಡಕ್ಷನ್ ಯಾವುದು, ಸೆಲ್ ಡಿವಿಷನ್ ಯಾವುದು ಅಂತ ಬೇರೆ ಬೇರೆ ಸ್ಟಡಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವಿಲ್ಲಿ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಸಿಗೆ ಸಾವೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಅದು ರೀಪ್ರೊಡಕ್ಷನ್ ಅದ್ರದ್ದು ಇಂಟೇಷನ್ ಆಯಿತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಜೀವಿ ಅಂತ ಅನಿಸ್ಕೊಂಡಿದ್ದಕ್ಕೆ ಅದು ಸೆಲ್ಲನ್ನು ಡಿವೈಡ್ ಮಾಡ್ತಾ ಇದೆ. ಬಟ್ ಅಲ್ಟಿಮೇಟ್ ಆಗಿ ಇಲ್ಲಿ ಹೊಸ ಸೆಲ್ಗಳು ಹುಟ್ಕೋತಾ ಇದ್ದಾವೆ. ಸೊ ಇದನ್ನು ನೀವು ಸೆಲ್ ಡಿವಿಷನ್ ಅಂತಲೂ ಹೇಳ್ಬೋದು, ರೀಪ್ರೊಡಕ್ಷನ್ ಅಂತಲೂ ಹೇಳ್ಬೋದು. ಬಟ್ ಅಲ್ಟಿಮೇಟ್ ಆಗಿ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಗೆ ಡೆತ್ತೇ ಇಲ್ಲ, ಬಿಕಾಸ್ ದೇ ಆರ್ ಇಮ್ಮಾರ್ಟಲ್ ಅಂತ ಹೇಳ್ತಾರೆ. ಓಕೆ, ನಾವು NCERT ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ದು ಲೈಫ್ ಸ್ಪ್ಯಾನ್ ಅವರಿಗೆ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಕಂಪ್ಯಾರಿಸನ್ ಇರಲಿ ಅಂತ. ಎಲಿಫೆಂಟನ್ನು ತೊಗೊಂಡ್ರೆ ಎಲಿಫೆಂಟು ನ್ಯಾಚುರಲ್ ಆಗಿ ಅದು ಡೆತ್ ಆಗಬೇಕು ಅಂತಂದರೆ ಅದರದ್ದು ಲೈಫ್ ಸ್ಪ್ಯಾನು 60 to 90 ಇಯರ್ಸ್. ಓಕೆ, ಅದೇ ನೀವು ರೋಸ್ ಪ್ಲ್ಯಾಂಟನ್ನು ತೊಗೊಂಡ್ರೆ ಇದು 5 to 7 ಇಯರ್ಸ್. ರೋಸ್ ಪ್ಲ್ಯಾಂಟನ್ನು ನೀವು ಇವತ್ತು ಬೆಳೆಸಿ ನಾಳೆ ಕಿತ್ತಾಕ್ಬಿಡ್ಬೋದು. ಅವಾಗ ಅದು ನ್ಯಾಚುರಲ್ ಡೆತ್ ಆಗಿಲ್ಲ, ಅದು ಇಂಟೆನ್ಷನಲ್ ಆಯಿತು. ನ್ಯಾಚುರಲ್ ಆಗಿ ಒಂದು ಗಿಡವನ್ನು ಬೆಳಲಿಕ್ಕೆ ಬಿಟ್ಟರೆ ರೋಸ್ ಪ್ಲ್ಯಾಂಟನ್ನು ಇಟ್ ಕ್ಯಾನ್ ಲಿವ್ ಫಾರ್ 5 to 7 ಇಯರ್ಸ್. ನಾಯಿಯನ್ನು ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಇದೆಲ್ಲ 25 to 30 ಇಯರ್ಸ್ವರೆಗೂ ಬದುಕಿರ್ಬೋದು. ಬಟರ್ಫ್ಲೈನ ತೊಗೊಂಡ್ರೆ ಜಸ್ಟ್ ಸ್ಮಾಲ್ 1 to 2 ವೀಕ್ಸ್. ಸೊ 1 to 2 ವೀಕ್ಸ್ನಲ್ಲಿ ಅದು ತನ್ನ ಲೈಫ್ ಸ್ಪ್ಯಾನನ್ನು ಮುಗಿಸಿ ಎಗ್ಗನ್ನು ಲೇ ಮಾಡಿ ಸತ್ಬಿಡುತ್ತೆ. ಆ ಎಗ್ಗು ಮತ್ತೆ ಅದು ಲಾರ್ವಾ ಆಗಿ ಪ್ಯೂಪಾ ಆಗಿ ಹೊಸ ಬಟರ್ಫ್ಲೈ ಆಗುತ್ತೆ. ಸೊ ಆ ಹೊಸ ಬಟರ್ಫ್ಲೈದು ಮತ್ತೆ ಲೈಫ್ ಸ್ಪ್ಯಾನ್ ಸ್ಟಾರ್ಟ್ ಆದಂಗೆ. ಸೊ ಆ ರೀತಿ 1 to 2 ವೀಕ್ಸ್ನಲ್ಲಿ ಬಟರ್ಫ್ಲೈ ತನ್ನ ಲೈಫ್ ಸ್ಪ್ಯಾನನ್ನು ಮುಗಿಸ್ಕೊಳ್ಳುತ್ತೆ. ಕಾಗೆನ ತೊಗೊಂಡ್ರೆ 15 ಇಯರ್ಸ್. ಬನಾನಾ ಟ್ರೀಯನ್ನು ತೊಗೊಂಡ್ರೆ ಒಂದು ಬನಾನಾ ಟ್ರೀಯನ್ನು ನೀವು ಪ್ಲ್ಯಾಂಟ್ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ 25 ಇಯರ್ಸ್ವರೆಗೂ ಆ ಪ್ಲ್ಯಾಂಟು ಬದುಕಿರುತ್ತೆ. ದೆನ್ ಸ್ಲೋ ಆಗಿ ಅದು ಸತ್ತೋಗ್ಬಿಡುತ್ತೆ. ಆ ಕೌವನ್ನು ತೊಗೊಂಡ್ರೆ ನಿಯರ್ಲಿ 15 to 20 ಅಥವಾ 25 ಇಯರ್ಸನ್ನು ಹೇಳ್ತಾರೆ ಅದರದ್ದು ಲೈಫ್ ಸ್ಪ್ಯಾನ್. ದೆನ್ ಕ್ರೊಕೊಡೈಲ್ ಇಟ್ ಲಿವ್ಸ್ ಫಾರ್ 60 ಇಯರ್ಸ್. ಹಾರ್ಸ್ ಈಸ್ ಆಲ್ಸೋ 60 ಇಯರ್ಸ್. ಫ್ರೂಟ್ ಫ್ಲೈ ಅಂತಂದ್ರೇನು, ಇವಾಗ ಮನೆಯಲ್ಲಿ ನೀವು ಬನಾನಾ ತೊಗೊಂಡು ಹಾಗೆ ಸುಮ್ಮನೆ 1 ವೀಕ್ ಇಟ್ಬಿಡಿ, ಫಸ್ಟ್ ಅದು ಫುಲ್ ಬ್ಲ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಾ. ಅದು ಬ್ಲ್ಯಾಕ್ ಆಗ್ತಾ ಆಗ್ತಾ ಅದರಲ್ಲಿ ಚಿಕ್ಕದಾದಂತಹ ವೈಟ್ ಕಲರ್ದು ಚಿಕ್ಕದಾದಂಥ ಹುಳುಗಳು ಹುಟ್ಕೋತವೆ. ಇದೇ ಹುಳುಗಳು ಮುಂದೆ ಈ ಫ್ರೂಟ್ ಫ್ಲೈ ಆಗಿ ಕನ್ವರ್ಟ್ ಆಗ್ತವೆ. ಓಕೆ, ಇದನ್ನು ನಾವು ನೊಣ ಅಂತಲೂ ಕರಿತೀವಿ ಕೆಲವೊಂದು ಬಾರಿ. ಸೊ ಫ್ರೂಟ್ ಫ್ಲೈದು ಇದ್ರದ್ದು ಲೈಫ್ ಸ್ಪ್ಯಾನ್ ಎಷ್ಟಿದೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 5 to 6 ವೀಕ್ಸ್ ಅಂತ ಹೇಳ್ತಿದ್ದೀನಿ ನಿಮಗೆ. ಓಕೆ, ಡೇಸ್ ಅಲ್ಲ. ಫ್ರೂಟ್ ಫ್ಲೈದು 5 to 6 ವೀಕಲ್ಲಿ ಅದರದ್ದು ಲೈಫ್ ಸ್ಪ್ಯಾನು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಟೇಕ್ ರೈಸ್ ಪ್ಲ್ಯಾಂಟ್ ಕ್ಯಾನ್ ಲಿವ್ ಫಾರ್ 3 to 4 ಇಯರ್ಸ್. ಟಾರ್ಟಾಯ್ಸನ್ನು ತೊಗೊಂಡ್ರೆ 100 to 150 ಇಯರ್ಸ್. ದೆನ್ ಬ್ಯಾನಿಯನ್ ಟ್ರೀ, ಒಂದು ಆಲದ ಮರವನ್ನು ನೀವೇನಾದರೂ ಬೆಳೆಸಿದ್ರಿ ಅಂತಂದರೆ ನಿಯರ್ಲಿ 200 to 300 ಇಯರ್ಸ್ವರೆಗೂ ಬದುಕುತ್ತೆ. ಅಂದರೆ ಈ ಜನ್ರೇಷನಿಗೆ ನಾನೇನಾದರೂ ಒಂದು ಬ್ಯಾನಿಯನ್ ಟ್ರೀಯನ್ನು, ಆಲದ ಮರವನ್ನು ಹುಟ್ಟಿಸಿದ್ರೆ ಬೀಜ ಹಾಕಿ ಅಥವಾ ಪ್ಲ್ಯಾಂಟನ್ನೇ ಹುಟ್ಟಿಸಿದ್ರೆ ಅದು ನನ್ನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಅವ್ರ ಜನ್ರೇಷನ್ನು. ಸೊ ಆಲ್ಮೋಸ್ಟ್ 200 ಇಯರ್ಸ್ ಅಂದರೆ 200 ಜನ್ರೇಷನ್ಸ್ ನಂದು ಈ ಜನ್ರೇಷನಿಂದ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ಈ ಬ್ಯಾನಿಯನ್ ಟ್ರೀ ಬೆಳೀತಾ ಇರುತ್ತೆ ಅದ್ರ ಲೈಫ್ ಸ್ಪ್ಯಾನ್. ಇದು ಜಸ್ಟು ಕಂಪ್ಯಾರಿಸನ್ ಮಾಡಲಿಕ್ಕೆ. ಸೊ ಎವ್ರಿ ಆರ್ಗ್ಯಾನಿಸಮ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲೈಫ್ ಸ್ಪ್ಯಾನ್. ಓಕೆ, ಆ ಲೈಫ್ ಸ್ಪ್ಯಾನ್ ಮುಗಿದ ತಕ್ಷಣ ಅವೇನಾಗ್ತವೆ, ಸತ್ಬಿಡ್ತವೆ ನ್ಯಾಚುರಲ್ ಆಗಿ. ಸೊ ಲೈಫ್ ಸ್ಪ್ಯಾನ್ ಈಸ್ ನಥಿಂಗ್ ಬಟ್ ದ ಟೈಮ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಆಫ್ ಆ್ಯನ್ ಆರ್ಗ್ಯಾನಿಸಮ್, ಹೌದಾ. ನಾವು ಜಸ್ಟ್ ಇಮ್ಯಾಜಿನ್, ಇಲ್ಲಿ ಒಂದು ಹೊಸ ಆರ್ಗ್ಯಾನಿಸಮ್ ಹುಟ್ಕೊಂಡಿದೆ, ಬರ್ತ್ ಆಗಿದೆ. ಓಕೆ, ಅದು ಬರ್ತ್ ಆಯಿತು ಅಂತಂದರೆ ಸ್ಲೋ ಆಗಿ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್, ಅಂದರೆ ಇದು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಆ್ಯನಿಮಲ್ಸ್, ಅದನ್ನು ನಾವು ಜುವೆನೈಲ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಜುವೆನೈಲ್ ಸ್ಟೇಜ್ ಈಸ್ ಅಪ್ರಾಪ್ರಿಯೇಟ್ ವರ್ಡ್ ಫಾರ್ ದ ಎನಿಮಲ್ಸ್ ಗ್ರೋತ್ ಆಗಬೇಕಾದ್ರೆ ನಾವು ಜುವೆನೈಲ್ ಸ್ಟೇಜ್ ಅಂತ ಯೂಸ್ ಮಾಡ್ತೀವಿ. ಅದೇ ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತಾ ಇದ್ವಿ ಅಂತಂದರೆ ವಿ ಕಾಲ್ ಇಟ್ ಆ್ಯಸ್ ಅ ವೆಜಿಟೇಟಿವ್ ಫೇಸ್. ಸೊ ಒಂದು ಜೀವಿದು ಬರ್ತ್ ಆಗಿದೆ, ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್.
ಜುವೆನೈಲ್ ಸ್ಟೇಜ್ ಅಥವಾ ವೆಜಿಟೇಟಿವ್ ಸ್ಟೇಜ್ ಅಥವಾ ವೆಜಿಟೇಟಿವ್ ಫೇಸ್. ಅದು ಗ್ರೋತ್ ಆಗ್ತಾ ಆಗ್ತಾ ದ್ಯಾಟ್ ಆರ್ಗ್ಯಾನಿಸಮ್ ಇಟ್ ಹ್ಯಾಸ್ to attain maturity. What is this maturity? The ability to reproduce. Okay, so birth agi, growth agi, it has to attain the maturity, and once that organism attains the maturity, it will start reproducing. So adu reproductive stage ಗೆ ಬರುತ್ತೆ. ರೀಪ್ರೊಡಕ್ಷನ್ ಆದಮೇಲೆ ಸ್ಲೋ ಆಗಿ ಏಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಏಜಿಂಗ್ ಅಥವಾ ಏಜ್ ಪ್ರೊಸೆಸ್ ಇಲ್ಲಿ ಸ್ಟಾರ್ಟ್ ಆಗೋದು. And ultimately this organism it will undergo death and decay. ಸೊ ಇದು ಒಂದು ಲೈಫ್ ಸ್ಪ್ಯಾನಲ್ಲಿ ಆಗುವಂತಹ ಚೇಂಜಸ್. ಯಾವುದಾದ್ರೂ ಆರ್ಗ್ಯಾನಿಸಮ್ ತಗೊಳ್ಳಿ, ಆ ಆರ್ಗ್ಯಾನಿಸಮ್ ಲೈಫ್ ಸ್ಪ್ಯಾನಲ್ಲಿ ಬರ್ತ್ ಇರುತ್ತೆ, ಗ್ರೋತ್ ಇರುತ್ತೆ, ಆಮೇಲೆ ಮ್ಯಾಚುರಿಟಿ, ದೆನ್ ರೀಪ್ರೊಡಕ್ಷನ್, ದೆನ್ ಏಜಿಂಗ್, ಆ್ಯಂಡ್ ಲಾಸ್ಟ್ ಇಟ್ ಈಸ್ ಡೆತ್. ಓಕೆ, ನಾವು in this video series we are concentrating on this stage. ಬರ್ತ್ ಹೆಂಗಾಗಿದೆ, ಅಲ್ಲಿ ಗ್ರೋತ್ ಹೆಂಗಾಗ್ತಿದೆ, ಡೆತ್ ಹೆಂಗಾಗ್ತಿದೆ, ನೋ, ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ದಿಸ್ ರೀಪ್ರೊಡಕ್ಟಿವ್ ಸ್ಟೇಜ್. ನಾವು ವಾಟ್ ಯು ಮೀನ್ ಬೈ ರೀಪ್ರೊಡಕ್ಷನ್ ಹಿಯರ್, ಇದನ್ನ ಮೋರ್ ಅಪ್ರಾಪ್ರಿಯೇಟ್ ನೀವು ಹೆಂಗೆ ಡಿಫೈನ್ ಮಾಡ್ಬೋದು, ಇಟ್ ಈಸ್ ದ ಬಯೋಲಾಜಿಕಲ್ ಪ್ರೋಸೆಸ್. ಯಾಕೆ ಬಯೋಲಾಜಿಕಲ್? ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಬಯೋಲಾಜಿಕಲ್ ಪ್ರೋಸೆಸ್ ಇನ್ ವಿಚ್ an organism give rise to young ones. An organism giving rise to young ones, also called as offsprings, which are more or less similar to itself. ಅಂದರೆ ಒಂದು ಜೀವಿ ಇದೆ, ಓಕೆ, ಆ ಜೀವಿ ಹೊಸ ಜೀವಿಗಳಿಗೆ ಜೀವ ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ. So the organism give rise to new ones. Now these new ones we call it as a offspring. ಮರಿ ಜೀವಿಗಳು ಅಂತಲೂ ಹೇಳ್ಬೋದು, ಆಫ್ ಸ್ಪ್ರಿಂಗ್ಸ್. ನಾವು ವಾಟ್ ಆರ್ ದೀಸ್ ಆಫ್ ಸ್ಪ್ರಿಂಗ್ಸ್? ದೀಸ್ ಆರ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದ ಪೇರೆಂಟ್ ಬಾಡಿ. ಓಕೆ, ಇದು ರೀಪ್ರೊಡಕ್ಷನ್ ಆಯಿತು. ನಾವು ದೀಸ್ ಆಫ್ ಸ್ಪ್ರಿಂಗ್ಗೆ ಹುಟ್ಕೊಂಡಿದ್ದಾವಲ್ಲ, ದೀಸ್ ಆಫ್ ಸ್ಪ್ರಿಂಗ್ ಅಗೇನ್ ದೇ ವಿಲ್ ಗ್ರೋ, they will attain maturity, and again in turn they will produce the new offsprings. ಸೊ ಇಲ್ಲಿ ಒಂದು ಅಗೇನ್ ಜೀವಿ ಹುಟ್ಕೋತು, ಅದು ಗ್ರೋತ್ ಆಗಿ ಮ್ಯಾಚೂರ್ ಆಗಿ ಅಗೇನ್ ಇಟ್ ವಿಲ್ ರೀಪ್ರೊಡ್ಯೂಸ್, ಮತ್ತೆ ಅಲ್ಲಿ ಹೊಸ ಆಫ್ಸ್ಪ್ರಿಂಗ್, ಮತ್ತೆ ಆ ಆಫ್ಸ್ಪ್ರಿಂಗ್ದು ಗ್ರೋತು, ಮ್ಯಾಚುರಿಟಿ, ರೀಪ್ರೊಡಕ್ಷನ್. ಸೊ ಇಟ್ ಈಸ್ ಅ ಸೈಕಲ್ ಆಫ್ ಬರ್ತ್, ಗ್ರೋತ್ ಆ್ಯಂಡ್ ಡೆತ್. ಬಟ್ ಐ ವಿಲ್ ಆ್ಯಡ್ ಫ್ಯೂ ಮೋರ್ ಹಿಯರ್. ಇಟ್ ಈಸ್ ಅ ಸೈಕಲ್ ಆಫ್ ಬರ್ತ್, ಗ್ರೋತ್, ದೆನ್ ಗ್ರೋತ್ ಆದಮೇಲೆ maturity, then reproduction, then aging, then death. So life cycle ಹಿಂಗೆ ಲೀನಿಯರ್ ಆಗಿ ಅಲ್ಲ, ಇಟ್ ಈಸ್ ಆಲ್ವೇಸ್ ಇನ್ ಅ ಸೈಕ್ಲಿಕ್ ಫಾರ್ಮ್. ಓಕೆ, ಅಲ್ಲಿ ಗ್ರೋತ್ ಆಗುತ್ತೆ, ದೆನ್ ಮ್ಯಾಚುರಿಟಿ ಆಗಿ, ರೀಪ್ರೊಡಕ್ಷನ್ ಆಗಿ, ಏಜ್ ಆಗಿ, ಅಗೇನ್ ಇಟ್ ವಿಲ್ ಡೈ. ಸೊ ಅಲ್ಲಿ ಅಷ್ಟರೊಳಗಡೆನೆ ಇಲ್ಲಿ ಹೊಸ ರೀಪ್ರೊಡಕ್ಷನ್ ಆಗಿ ಹೊಸ ಜೀವಿ ಹುಟ್ಕೊಂಡು ಅದರದ್ದು ಲೈಫ್ ಸೈಕಲ್ ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆ ಜೀವಿದು ಅಗೇನ್ ರಿಪ್ರೊಡಕ್ಟಿವ್ ಫೇಸ್ನಲ್ಲಿ ಅಗೇನ್ ಇಟ್ ವಿಲ್ ರೀಪ್ರೊಡ್ಯೂಸ್. ಸೊ ಇಟ್ ಈಸ್ ಅ ಸೈಕಲ್ ಆಫ್ ಬರ್ತ್, ಗ್ರೋತ್ ಆ್ಯಂಡ್ ಡೆತ್. ಹಾಗಾದರೆ ಯಾಕೆ ಈ ಜೀವಿ ರೀಪ್ರೊಡ್ಯೂಸ್ ಮಾಡಿ ಹೊಸ ಆಫ್ಸ್ಪ್ರಿಂಗನ್ನು ಅದು ಕೊಡ್ತಾ ಇದೆ? ಬಿಕಾಸ್ ರೀಪ್ರೊಡಕ್ಷನ್ ಎನೇಬಲ್ಸ್ ದ ಕಂಟಿನ್ಯೂಟಿ ಆಫ್ ದ ಸ್ಪೀಸೀಸ್. ಅಂದರೆ ಈ ಜೀವಿಗೆ ಅದರದ್ದೇನೋ ಒಂದು ಸ್ಪೀಸೀಸ್ ಇದೆಯಲ್ಲ, ಅದನ್ನು ನೆಕ್ಸ್ಟ್ ಜನ್ರೇಷನ್ ಟು ಜನ್ರೇಷನ್ ಎಲ್ಲ ಪೀಳಿಗೆಗೂ ತನ್ನಂತೆ ಇರುವಂತಹ ಸ್ಪೀಸೀಸ್ ಇರಲಿ ಅಂತ ಒಂದು ಉದ್ದೇಶದಿಂದ ಆರ್ಗ್ಯಾನಿಸಮ್ಸು ರಿಪ್ರೊಡ್ಯೂಸ್ ಮಾಡ್ತವೆ. ಸೊ ರೀಪ್ರೊಡಕ್ಷನ್ ಎನೇಬಲ್ಸ್ ದ ಕಂಟಿನ್ಯೂಟಿ ಆಫ್ ಸ್ಪೀಸೀಸ್ ಜನ್ರೇಷನ್ ಆಫ್ಟರ್ ಜನ್ರೇಷನ್. ಓಕೆ, ನಾವು when we are talking about this reproduction, we know that we have two types of reproduction. ಇದನ್ನು ನಾವು ಲೋವರ್ ಕ್ಲಾಸ್ನಲ್ಲಿ ಕೂಡ ಕಲ್ತಿದ್ದೀವಿ, ಹೌದಾ? ರಿಪ್ರೊಡಕ್ಷನ್ ಅಂತಂದರೆ, ಜಸ್ಟ್ ಎ ಮಿನಿಟ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಓಕೆ, now come here. So reproduction in organism, we know that we have two types of reproduction. ಯಾವ್ಯಾವ್ದು ಓದಿದ್ವಿ? ಒಂದು asexual reproduction, and one more is sexual reproduction. ಸೊ ಒಂದು ಜೀವಿ ಇದೆ ಅಂತಂದರೆ ಆ ಜೀವಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ನು ಮಾಡ್ಬೋದು ಅಥವಾ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ನು ಮಾಡ್ಬೋದು. ಡಿಫ್ರೆನ್ಸ್ ಏನು ಕ್ವಿಕ್ ಆಗಿ ಇಲ್ಲಿ ನೋಡ್ಕೊಂಬಿಡೋಣ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ಕಿಪ್ ಮಾಡಬೇಡಿ. See, asexual reproduction, very simple. When only one parent body is involved in the process of reproduction, we call it as asexual. Whereas in case of sexual reproduction, both the parents athwa two parents are involved in sexual reproduction. ಅದಕ್ಕೆ ಇಲ್ಲಿ
ಕಾಮನ್ ವರ್ಡ್ ಯಾವುದಿದೆ ಇಲ್ಲಿ, ಸೆಕ್ಷುವಲ್ ವರ್ಡ್ ಕಾಮನ್ ಇದೆ, ಬಟ್ ಇಲ್ಲಿ ಎಕ್ಸ್ಟ್ರಾ ಆಗಿದೆ. ಬಯಾಲಜಿನಲ್ಲಿ ಯೂಶ್ವಲಿ ಅಂತಂದರೆ ವಿದೌಟ್ ಅಂತ. ಸೊ ವಿದೌಟ್ ದ ಸೆಕ್ಷುವಲ್ ಆರ್ಗ್ಯಾನಿಸಮ್. ಸೆಕ್ಷುವಲ್ ಆರ್ಗ್ಯಾನಿಸಮ್ ಅಂದರೆ ಏನು, ಮೇಲ್ ಆ್ಯಂಡ್ ಫಿಮೇಲ್. ಸೊ ಮೇಲ್ ಆ್ಯಂಡ್ ಫಿಮೇಲ್ ಅಂತ ಕನ್ಸಿಡರ್ ಮಾಡ್ದೇನೆ ಯಾವುದೇ ಒಂದು ಜೀವಿಯಿಂದನೂ ರಿಪ್ರೊಡಕ್ಷನ್ ಆಯಿತು ಅಂದರೆ ಅದು ಅಸೆಕ್ಷುವಲ್ ರಿಪ್ರೊಡಕ್ಷನ್. ಆ್ಯಂಡ್ ವಾಟ್ ಈಸ್ ದಿಸ್ ಸೆಕ್ಷುವಲ್? There is an involvement of two parents. And now understand this basic concept here. Two parents ಅಂದರೆ ಹೇಳಿದ ಮೇಲೆ ಅದು ಕಂಪಲ್ಸರಿಯಾಗಿ ಒಂದು ಮೇಲ್ ಇರಬೇಕು ಮತ್ತು ಒಂದು ಫಿಮೇಲ್ ಇರಬೇಕು, ಒಂದು ಗಂಡು ಮತ್ತು ಒಂದು ಹೆಣ್ಣು. ಲೋವರ್ ಆರ್ಗ್ಯಾನಿಸಮ್ಸ್ ತೊಗೊಂಡ್ರೆ ನಾವಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಲೂ ಡಿನೋಟ್ ಮಾಡ್ತೀವಿ. ಸೊ ಈ ಮೇಲ್ ಆ್ಯಂಡ್ ಫೀಮೇಲ್ ಆರ್ಗ್ಯಾನಿಸಮ್ಸ್ ಹೆಂಗೆ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಬೇಕು? ದೇ ಹ್ಯಾವ್ ಟು ಪ್ರೊಡ್ಯೂಸ್ ದ ಗ್ಯಾಮೇಟ್ಸ್. ಓಕೆ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅದು ಇಂಪಾರ್ಟೆಂಟ್ ಸ್ಟೆಪ್ಸ್. ಇದು ಜನರಲೈಸ್ ಸ್ಟೆಪ್, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ದಿಸ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ಗ್ಯಾನಿಸಮ್ ಟು ಮೇಕ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇ ಹ್ಯಾವ್ ಟು ಪ್ರೊಡ್ಯೂಸ್ ದ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಅಂದರೆ ಸ್ಪೆಷಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಮೇಲ್ ಆರ್ಗ್ಯಾನಿಸಮ್ಮು ಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಬೇಕು, ಫಿಮೇಲ್ ಆರ್ಗ್ಯಾನಿಸಮ್ಮು ಫಿಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಬೇಕು. ವಾಟ್ ಯು ಕಾಲ್ ಫಾರ್ ಮೇಲ್ ಗ್ಯಾಮೆಟ್? ವಿ ಡಿನೋಟ್ ಇಟ್ ಆ್ಯಸ್ ಅ ಸ್ಪರ್ಮ್. ಯೂಶ್ವಲಿ ಇದನ್ನು ನಾವಿಲ್ಲಿ ಸ್ಪರ್ಮ್ ಅಂತ ತೊಗೊಳ್ಳೋಣ. ಫಿಮೇಲ್ ಗ್ಯಾಮೆಟನ್ನು ಎಗ್ ಅಥವಾ ಓವಮ್ ಅಂತ ತೊಗೊಳ್ಳೋಣ, ಸರಿನಾ? ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ನಲ್ಲಿ, ಇವಾಗ ಲೋವರ್ ಆರ್ಗ್ಯಾನಿಸಮ್ಸ್ ಅಥವಾ ಆಲ್ಗೆನಲ್ಲಿ ಈ ಸ್ಪರ್ಮ್ ಮತ್ತು ಎಗ್ ಬದಲಿ ನಾವು ಆ್ಯಂಥ್ರಿಡಿಯಮ್, ಆರ್ಚಿಗೋನಿಯಮ್ ಅಂತ ಬೇರೆ ಬೇರೆ ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಬಟ್ ಅಲ್ಟಿಮೇಟಾಗಿ ಒಂದು ಮೇಲು ಮತ್ತು ಒಂದು ಫಿಮೇಲ್ ಅಂತ ಇರಲೇಬೇಕು, ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ. Now what are these? These two are the gametes. Okay, now these two gametes, now they have to undergo fertilization. ಅಂದರೆ ಅವು ಫಲೀಕರಣ ಪ್ರೊಸೆಸನ್ನು ಮಾಡಬೇಕು. ಸ್ಪರ್ಮ್ ಮತ್ತು ಎಗ್ ಹೆಂಗಂತಂದರೆ ದೇ ಆರ್ ಯೂನಿಸೆಲ್ಯುಲರ್ ಅಂತಂದರೆ ಒಂದು ಸಿಂಗಲ್ ಸೆಲ್ಲನ್ನು ಮಾತ್ರ ಅವು ಹೊಂದಿರ್ತವೆ. ಓಕೆ, ಸ್ಟ್ರಕ್ಚರ್ಸು. ಸೊ ಇವೆರಡು ಫ್ಯೂಸ್ ಆಗಿ ಅಗೇನ್ ದೇ ವಿಲ್ ಫಾರ್ಮ್ ಒನ್ ಮೋರ್ ಸ್ಟ್ರಕ್ಚರ್. ಓಕೆ, ದಿಸ್ ವಿ ಕಾಲ್ ಇಟ್ ಆ್ಯಸ್ ಝೈಗೋಟ್ ಅಥವಾ ಯುಗ್ಮಜ ಅಂತ ಹೇಳ್ತೀವಿ, ಹೌದಾ? ಈ ಝೈಗೋಟ್ ಏನು ಮಾಡುತ್ತೆ? ದಿಸ್ ಝೈಗೋಟ್ ಇದು ಗ್ರೋತ್ ಆಗ್ತಾ ಆಗ್ತಾ ಇಟ್ ವಿಲ್ ಫಾರ್ಮ್ ಆ್ಯನ್ ಎಂಬ್ರಿಯೋ. ಎಂಬ್ರಿಯೋ ಅಂತಂದರೆ ಭ್ರೂಣ. Now this is an embryo. So this embryo ಅದು ಬೆಳೀತಾ ಬೆಳೀತಾ ಇಟ್ ವಿಲ್ ಫಾರ್ಮ್ ಆ್ಯನ್ ಆರ್ಗ್ಯಾನಿಸಮ್. ಇದು ಒಂದು ಜೀವಿಯನ್ನು ಫಾರ್ಮ್ ಮಾಡುತ್ತೆ. ಸೊ ಇದೆಲ್ಲ ಪ್ರೊಸೆಸ್ ಎಲ್ಲಾಗಬೇಕು? ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಆಗಬೇಕು. ಬಟ್ ನಾವಿಲ್ಲಿ ಎಷ್ಟು ಸ್ಟೆಪ್ ಬರೀಬೋದು? ಸೆಕ್ಷುವಲ್ನಲ್ಲಿ ಒಂದು ಪೇರೆಂಟ್ ಬಾಡಿ ಇದೆ. ಓಕೆ, ನಾವು ಈ ಪೇರೆಂಟ್ ಬಾಡಿ, ಯಾಕಂದರೆ ಇಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ಓನ್ಲಿ ಒನ್ ಪೇರೆಂಟ್. ಸೊ ಈ ಪೇರೆಂಟ್ ಬಾಡಿ ಈಸಿಯಾಗಿ ಎರಡು ಡಾಟರ್ ಅಥವಾ ಜಾಸ್ತಿ ಡಾಟರ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡಿದರೆ ಇದನ್ನು ನಾವು ಸಿಂಪಲ್ಲಾಗಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿಬಿಡ್ತೀವಿ. ಸೊ what I want to say here is asexual reproduction is the simplest way of reproduction, whereas sexual is a complicated process. Why it is complicated? Because it involves the formation of gametes, then those gametes has to fuse, then they have to form zygote ಇಂದ ಎಂಬ್ರಿಯೋ ಬೆಳಿಬೇಕು, ಎಂಬ್ರಿಯೋ ಇಂದ ಒಂದು ಹೊಸ ಆರ್ಗ್ಯಾನಿಸಮ್. ಅಂದರೆ ಇಲ್ಲಿ ಮಲ್ಟಿ ಸ್ಟೆಪ್ ಇದ್ದಾವೆ, ಕಾಂಪ್ಲಿಕೇಟೆಡ್. ಬಟ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ನು ತುಂಬ ಸಿಂಪ್ಲೆಸ್ಟ್. ಹಾಗಾದರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ನು ಒಂದೇ ಸ್ಟೆಪ್ನಲ್ಲಿ ಮುಗಿಯೋದ್ರಿಂದ, ಸಿಂಪಲ್ ಇರೋದ್ರಿಂದ ಬಯಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಇದೇ ತುಂಬ ಇಂಪಾರ್ಟೆಂಟಾ ಅಂತ ಕ್ವಶನ್. ಬಟ್ ರಿಮೆಂಬರ್ ಹಿಯರ್, ಹೊಸ ಜೀವಿಯನ್ನು ಹುಟ್ಕೋತಾ ಅಲ್ಟಿಮೇಟ್ಲಿ ಏನಾಗ್ತಿದೆ? ಹೊಸದೊಂದು ಜೀವಿಯಲ್ಲಿ ಹುಟ್ಕೋತಾ ಇದೆ. ಅಸೆಕ್ಷುವಲ್ ಇರ್ಬೋದು ಅಥವಾ ಸೆಕ್ಷುವಲ್ ಇರ್ಬೋದು. ಬಟ್ ನಾವು ಎವಲ್ಯೂಷನ್ ಅಂದರೆ ವಿಕಸನದ ಒಂದು ಪಾಯಿಂಟಲ್ಲಿ ನಾವು ಡಿಸ್ಕಸ್ ಮಾಡಿದರೆ, ಎವಲ್ಯೂಷನ್ ಆಗ್ತಾ ಇರಬೇಕು ಅಂತಂದರೆ ಹೊಸ ಹೊಸ ಜೀವಿಗಳು ಹುಟ್ಕೋತಾ ಇರಬೇಕು. ಹೊಸ ಜೀವಿಗಳು ಅಂತಂದರೆ ಜಸ್ಟ್ ಬಾಡಿಯಿಂದ ನೋಡಿ ಹೊಸ ಜೀವಿಗಳಲ್ಲ. ಇಲ್ಲಿ ಈ ಒಂದು ಪೇರೆಂಟಲ್ಲಿ ಏನು ಜೆನೆಟಿಕ್ ಮಟೀರಿಯಲ್ ಇತ್ತಲ್ಲ, ಅದೇ ಸೇಮ್ ಜೆನೆಟಿಕ್ ಮಟೀರಿಯಲ್ಲು ಈ ಡಾಟರ್ ಸೆಲ್ಸ್ನಲ್ಲೂ ಇರುತ್ತೆ. ಅದಕ್ಕೆ ಇವನ್ನ ನಾವು ಕ್ಲೋನ್ ಅಂತಲೂ ಕರಿತೀವಿ. ಯಾಕಂದರೆ ಸೇಮ್ ಜೆನೆಟಿಕ್ ಮಟೀರಿಯಲ್ ಅಂತಂದರೆ ದೇ ವಿಲ್ ಲುಕ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಪೇರೆಂಟ್ ಬಾಡಿ. ಬಟ್ ಇಲ್ಲೇನಾಗ್ತಿದೆ? ಇಲ್ಲಿ ಸ್ಪರ್ಮ್ನಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲ್ಲು, ಎಗ್ನಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲ್ಲು ಎರಡೂ ಇಲ್ಲಿ ಫ್ಯೂಸ್ ಆಗಿ ಹೊಸದೊಂದು ಜೆನೆಟಿಕ್ ಮಟೀರಿಯಲನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. ಸೊ ಹೊಸ ಜೆನೆಟಿಕ್ ಮಟೀರಿಯಲ್ ಅಂತಂದರೆ ಹೊಸ ರೀತಿಯಾದಂತಹ ಒಂದು ಎಂಬ್ರಿಯೋ. ಹೊಸ ರೀತಿಯಾದಂತಹ ಎಂಬ್ರಿಯೋ ಅಂತಂದರೆ ಈ ಆರ್ಗ್ಯಾನಿಸಮು ಕಂಪ್ಲೀಟ್ಲಿ ಡಿಫ್ರೆಂಟ್ ಜೆನೆಟಿಕ್ ಮಟೀರಿಯಲನ್ನು ಹೊಂದಿರುತ್ತೆ. ಡಿಫ್ರೆಂಟ್ ಜೆನೆಟಿಕ್ ಮಟೀರಿಯಲ್ ಅಂತಂದರೆ ಆ ಆರ್ಗ್ಯಾನಿಸಮು ಕೂಡ ಡಿಫ್ರೆಂಟ್ ಆಗೇ ಇರುತ್ತೆ. ಅದಕ್ಕೆ ಇಲ್ಲಿ ಹುಟ್ಟಿದಂತಹ ಆರ್ಗ್ಯಾನಿಸಮು ಲೆಸ್ ಸಿಮಿಲರ್ ಟು ದ ಪೇರೆಂಟ್ ಬಾಡಿ. ಇಲ್ಲಿ ಫುಲ್
ಪೂರ್ತಿಯಾಗಿ ಅಟ್ಲೀಸ್ಟ್ ಒಂದು 90% ಸಿಮಿಲಾರಿಟಿ ಇರುತ್ತೆ. ಬಟ್ ಇಲ್ಲಿ ತುಂಬ ಕಡಿಮೆ. ಅದಕ್ಕೆ ನಾವು ಈ ಹ್ಯೂಮನ್ ರಿಪ್ರೊಡಕ್ಷನ್ನೇ ತೊಗೊಂಡ್ರೆ ಕೆಲವೊಂದು ಕ್ಯಾರೆಕ್ಟರ್ಸು ಫಾದರ್ ಥರ ಇದೆ ಅಂತ ಹೇಳ್ತೀವಿ, ಕೆಲವೊಂದು ಕ್ಯಾರೆಕ್ಟರ್ಸು ಮದರ್ ಥರ ಇದೆ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಈ ಆರ್ಗ್ಯಾನಿಸಮ್ಗೆ ಒಂದು ಸ್ಪೆಷಲ್ ಫೀಚರ್ಸ್ ಅಥವಾ ಸ್ಪೆಷಲ್ ವೇರಿಯೇಷನ್ ವೆನ್ ಕಂಪೇರ್ಡ್ ಟು ಮದರ್ ಆ್ಯಂಡ್ ಫಾದರ್ ಅಂತ ಹೇಳೋದು. ಸೊ ಇಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ ಜೆನೆಟಿಕ್ ಮಟೀರಿಯಲಲ್ಲಿ. ಆ್ಯಂಡ್ ಎವಲ್ಯೂಷನ್ನಿಗೆ ಏನಾಗಬೇಕು, ವಿಕಸನ ಆಗಲಿಕ್ಕೆ ಏನು ಬೇಕು, ಯಾವತ್ತು ಹೊಸದಾದಂತಹ ಜೆನೆಟಿಕ್ ಮಟೀರಿಯಲ್ ಬೇಕು. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಬ್ರಿಂಗ್ಸ್ ಅಬೌಟ್ ದ ವೇರಿಯೇಷನ್ ಇನ್ ದ ಜೆನೆಟಿಕ್ ಮಟೀರಿಯಲ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವಲ್ಯೂಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಜಸ್ಟ್ ರಿಮೆಂಬರ್ ದಿಸ್ ಈಸ್ ಅ ಫುಲ್ ಬೇಸಿಕ್ ಕಾನ್ಸೆಪ್ಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಈ ವರ್ಡ್ ನಾವಿನ್ನು ಪದೇ ಪದೇ ಯೂಸ್ ಮಾಡ್ತೀವಿ. ಮೇಲಿಗೆ ವಿ ರಿಪ್ರೆಸೆಂಟ್ ವಿತ್ ದಿಸ್ ಸಿಂಬಾಲ್ ಆ್ಯಂಡ್ ಫೀಮೇಲ್ ವಿ ರಿಪ್ರೆಸೆಂಟ್ ವಿತ್ ದಿಸ್ ಸಿಂಬಾಲ್. ರಿಮೆಂಬರ್ ದಿಸ್. ಓಕೆ, ನಾವು ಎಕ್ಸಾಮ್ನಲ್ಲಿ ಬರೀಲಿಕ್ಕೆ ವಿ ಲಿಸ್ಟ್ ಔಟ್ ಫ್ಯೂ ಆಫ್ ದ ಕ್ಯಾರೆಕ್ಟರ್ಸ್ ಹಿಯರ್. Asexual reproduction, it does not involve the formation of gametes. ಹೌದಾ, ಇಲ್ಲಿ ಸ್ಪರ್ಮ್ ಮತ್ತು ಎಗ್ ಅಂತ ಫಾರ್ಮ್ ಆಗಲೇ ಇಲ್ಲ. ಬಟ್ ಹಿಯರ್ ಇಟ್ ಇನ್ವಾಲ್ವ್ಸ್ ದ ಫಸ್ಟ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆಗಬೇಕು, ಆಮೇಲೆ ಆ ಗ್ಯಾಮೆಟ್ಸು ಫ್ಯೂಸ್ ಆಗಬೇಕು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗಬೇಕು. ಫ್ಯೂಸ್ ಆದಮೇಲೆ ದೇ ಹ್ಯಾವ್ ಟು ಫಾರ್ಮ್ ದ ಝೈಗೋಟ್. ಆ ಝೈಗೋಟು ಅಲ್ಟಿಮೇಟ್ ಆಗಿ ಒಂದು ಹೊಸ ಆಫ್ಸ್ಪ್ರಿಂಗನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಮಲ್ಟಿ ಸ್ಟೆಪ್ ಇದೆ, ಸಾಕಷ್ಟು ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇರುತ್ತೆ ಎಲ್ಲಿ, ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ. ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಟ್ ಇನ್ವಾಲ್ವ್ಸ್ ಓನ್ಲಿ ಒನ್ ಪೇರೆಂಟ್. ಹೌದಾ, ಇಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಅಂತ ಬರೋದೇ ಇಲ್ಲ. ಬಟ್ ಇಲ್ಲಿ ಬೋತ್ ದ ಪೇರೆಂಟ್ಸ್ ಅಂದರೆ ಕಂಪಲ್ಸರಿ ಮೇಲ್ ಬಾಡಿ ಆ್ಯಂಡ್ ಫಿಮೇಲ್ ಬಾಡಿ, ಅಥವಾ ಪ್ಲಸ್ ಆರ್ ಮೈನಸ್ ಅಂತಲೂ ಹೇಳ್ಬೋದು. ಹಿಯರ್ ಬೋತ್ ದ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್. ಆಫ್ಸ್ಪ್ರಿಂಗ್ಸ್ ಆರ್ ಐಡೆಂಟಿಕಲ್ ಟು ಒನ್ ಅನದರ್. ಹೌದು, ಇವಾಗಷ್ಟೇ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಒಂದು ಸೆಲ್ ಇರೋದು ಅದು ಡಿವೈಡ್ ಆಗಿ ಎರಡಾಯಿತು ಅಂತಂದರೆ ಮೋರ್ ಆರ್ ಲೆಸ್ ದೇ ಆರ್ ಐಡೆಂಟಿಕಲ್ ಟು ಒನ್ ಅನದರ್. ಬಟ್ ಇಲ್ಲೇನಾಗುತ್ತೆ, ದ ಆಫ್ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ಡ್ ಹ್ಯಾವ್ ಸಮ್ ವೇರಿಯೇಷನ್ಸ್ ಫ್ರಮ್ ದೇರ್ ಪೇರೆಂಟ್ಸ್. ಸೊ ಮದರ್ ಮತ್ತು ಫಾದರ್ನ ನಾವು ಕಂಪೇರ್ ಮಾಡಿದರೆ ಈ ಹೊಸ ಆಫ್ಸ್ಪ್ರಿಂಗಲ್ಲಿ ಕೆಲವೊಂದು ವೇರಿಯೇಷನ್ಸು ಕಂಪಲ್ಸರಿ ಇದ್ದೇ ಇರುತ್ತೆ. ಹಿಯರ್ ನೋ ಮಿಕ್ಸಿಂಗ್ ಆಫ್ ಜೆನೆಟಿಕ್ ಮಟೀರಿಯಲ್. ಮಿಕ್ಸ್ ಆಗಲಿಕ್ಕೆ ಇಲ್ಲಿರೋದು ಒಂದೇ ಪೇರೆಂಟ್, ಸೊ ಅಲ್ಲಿ ಮಿಕ್ಸಿಂಗ್ ಅಂತ ಬರೋದೇ ಇಲ್ಲ. ಸೊ ನೋ ಮಿಕ್ಸಿಂಗ್ ಆಫ್ ಜೆನೆಟಿಕ್ ಮಟೀರಿಯಲ್, ಸೊ ದೇರ್ ಈಸ್ ಲೆಸ್ ಆರ್ ನೋ ವೇರಿಯೇಷನ್ ಇನ್ ದ ಆಫ್ಸ್ಪ್ರಿಂಗ್. ಬಟ್ ಇಲ್ಲೇನಾಯಿತು, ಇಲ್ಲಿ ಜೆನೆಟಿಕ್ ಮಟೀರಿಯಲ್ಲು ಮದರ್ ಮತ್ತು ಫಾದರ್ದು ಮಿಕ್ಸ್ ಆಗಿಬಿಡ್ತು. ಸೊ ಮಿಕ್ಸಿಂಗ್ ಆಫ್ ಜೆನೆಟಿಕ್ ಮಟೀರಿಯಲ್ ಲೀಡಿಂಗ್ ಟು ವೇರಿಯೇಷನ್ ಇನ್ ದ ಆಫ್ಸ್ಪ್ರಿಂಗ್. ಆ್ಯಂಡ್ ರಿಮೆಂಬರ್, asexual reproduction usually it is the simplest form of organism, usually seen in simpler form of organism. Sexual ಸ್ವಲ್ಪ ಎವಾಲ್ಡ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ನಲ್ಲಿ, ಹೈಯರ್ ಆರ್ಗ್ಯಾನಿಸಮ್ಸ್ನಲ್ಲಿ ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಿಂದ ನಾವು ವಿ ಹ್ಯಾವ್ ಟು ಸ್ಟಡಿ ದಿಸ್ ಇಂಡಿವಿಜುವಲಿ, ಒಂದು ಫುಲ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಯಾಕಂದರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಎಷ್ಟೊಂದು ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ, ಅದೆಲ್ಲವೂ ವಿತ್ ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೋಬೇಕು. ಸೆಕ್ಷುವಲ್ ರಿಪ್ರೊಡಕ್ಷನ್ನು ಕೂಡ ಬೇರೆ ಬೇರೆ ವೇರಿಯೇಷನ್ಸನ್ನು ಹೊಂದಿರ್ತವೆ, ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಅದಾದಮೇಲೆ ಫ್ಲವರ್ ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. So we'll meet you again in the next video with the asexual reproduction. Till then, stay home, stay safe. Thank you for watching.